ನಂದುಕೆ ಆಯ್ತಲ್ಲ, ನಂದುಕೆ ಸ್ವಲ್ಪ ಜಸ್ಟ್ಗೆ ಪಾಸ್ ಐತೆ. ಮತ್ತೆ ಇನ್ನೊಂದು ವಿಷಯ ಗೊತ್ತಾ ನಿಂಗೆ? ಏನ್ ವಿಷಯ? ಅರೆ ಅಚ್ಚು, ನಿಂದುಕೆ ಇದು ಗೊತ್ತಿಲ್ಲ ಅಂದ್ರೆ ಹಿಂಗೆ. ಅಲ್ಲಿ ನೋಡು, ಜೂಲಿ ಐತೆ ಅಲ್ಲ, ಫೇಲು ಆಗಿದ್ದಾಳೆ ಅವಳು. ಅವಳದು ಅಮ್ಮ ಎಲ್ಲ ಬಂದು ಅಳ್ತಾ ಹೋಗ್ತಾ ಇದ್ದಾರೆ ಮನೆಗೆ. ಪ್ರೀತಿ ಪ್ರೀತಿ ಬಿಡಮ್ಮ, ಯಾಕೆ ಹೊಡಿತೀಯಾ? ನೀನ್ ಸುಮ್ಕಿರಮ್ಮ, ನಿನ್ಗೇನ್ ಗೊತ್ತಿಲ್ಲ. ಕಷ್ಟಪಟ್ಟು ದುಡ್ಡು ಕಟ್ಟಿ ನನ್ ಮಗಳು ಫೇಲ್ ಆಗಿದ್ದಾಳೆ ಅಂತ ಹೇಳಿದ್ರೆ ನನ್ಗೆ ಎಷ್ಟು ಹೊಟ್ಟೆ ಉರಿಯುತ್ತೆ. ಅವಳಿಗೆ ಈ ತರ 4 ಬಾರಿಸಿದ್ರೇನೆ ಸರಿಯಾಗೋದು. ಸುಮ್ಕೆ ಹೋಗಿ ಅಲ್ಲಿ ಇಲ್ಲಿ ಆಟ ಆಡೋದು ಎಲ್ಲ ಮಾಡೋದು. ಹೋಗಿ ಎಕ್ಸಾಮ್ ಅಲ್ಲಿ ಏನು ಬರೀಲಿಲ್ಲ, ಎಲ್ಲದರಲ್ಲೂ 0 ತಗೊಂಡ್ಬಂದಿದ್ದಾಳೆ. ಮಾಡ್ತೀಯ ಇನ್ಮೇಲೆ ಈ ತರ? ಮಾಡ್ತೀಯ ಹೇಳು? ಕರೆಕ್ಟ್ ಆಗಿ ಎಕ್ಸಾಮ್ ಬರೆಯಕ್ ಆಗಲ್ವಾ ನಿಂಗೆ? ಯಾಕೆ ಈ ತರ ಮಾಡ್ದೆ ನೀನು? ಮೈ ಗಾಡ್ ಮಮ್ಮಿ, ನಾನು ಈ ಸಲ ಏನು ತಪ್ಪು ಮಾಡಿದ್ದೆ? ಇನ್ಮೇಲೆ ಈ ತರ ಎಲ್ಲ ಮಾಡಲ್ಲ ಮಮ್ಮಿ, ಪ್ಲೀಸ್ ನನ್ನನ್ನ ಹೊಡಿಬೇಡಿ. ಇದೇ ಕೊನೆ ಸಲ ಹೇಳ್ತಾರೆ ಜೂಲಿ, ನೀನ್ ಈ ಸಲ ಏನಾದ್ರೂ ಮಾಡಿ ಅಂದ್ರೆ ನೋಡು. ಕರೆಕ್ಟ್ ಆಗಿ ಪಾಸ್ ಮಾಡಿ ತಗುರಿ ಸಾಕು. ನೀನು ಫಸ್ಟ್ ಕ್ಲಾಸ್ ಅಲ್ಲೆಲ್ಲ ಬರೋದ್ ಬೇಡ, ಏನಿಲ್ಲ. ನಿಮ್ಮ ಅಪ್ಪನೇ ಇಲ್ಲ, ನಾನೇ ಕಷ್ಟಪಟ್ಟು ನಿನ್ನ ಇನ್ಮೇಲೆ ಓದಿಸ್ಬೇಕು. ನನಗೆ ಇನ್ಮೇಲೆ ಈ ತರ ಕಷ್ಟ ಕೊಟ್ಟೆ ಅಂದ್ರೆ ನೋಡು ಏನ್ ಮಾಡ್ತೀನಿ ಅಂತ. ಮಮ್ಮಿ, ಇನ್ಮೇಲೆ ಈ ತರ ಎಲ್ಲ ಮಾಡಲ್ಲ ಮಮ್ಮಿ, ಸಾರಿ. ನಾನು ಈಗ ಫೇಲ್ ಆಗಿರೋ ವಿಷಯ ಯಾರ ಹತ್ರ ಹೇಳ್ಬೇಡಿ. ಹೌದು, ಇದನ್ನೇ ಮೊದಲಾಗಿ ಊರಿಡಿ ನಾನು ಹೇಳ್ತಾ ಕುತ್ಕೊಳ್ತೀನಿ ನೋಡು. ಅಚ್ಚು, ನೀನಾ? ಇವರಿಗೆಲ್ಲ ಗೊತ್ತಾದ್ರೆ ನನ್ನನ್ನ ಶೇಮ್ ಅಂತ ಹೇಳ್ತಾರೆ, ಗೊತ್ತುಂಟಾ? ಅದನ್ನೆಲ್ಲ ಬಿಡು. ನೀನು ಈಗ ಟ್ಯೂಷನ್ ಹಾಕ್ತೀನಿ, ಕರೆಕ್ಟ್ ಆಗಿ ಟ್ಯೂಷನ್ ಹೋಗಿ ಓದ್ಕೊಂಡ್ಬಿಟ್ಟು ಬಂದು ಅದೇನೋ ಮತ್ತೆ ಎಕ್ಸಾಮ್ ಮಾಡ್ತಾರಂತೆ ನಿನ್ಗೆ, ಬರಿ ಆಯ್ತಾ? ಮಮ್ಮಿ, ಎಲ್ಲಾರು ನಮ್ಮ ಅತ್ತೆ ಇದಾರಲ್ಲ, ಅತ್ತೆ ದೊಡ್ಡತ್ತೆ, ಅವರು ಅಮ್ಮನ ಮನೆಗೆ ಹೋಗ್ತಾರಂತೆ, ಅಜ್ಜಿ ಊರಿಗೆ. ನಾನು ಹೋಗ್ತೀನಿ. ಅವ್ರು ಹೋದ್ರೆ ಹೋಗ್ಲಿ, ನೀನ್ ಫೇಲ್ ಆಗ್ಬಿಟ್ಟು ಊರಿಡಿ ತಿರುಗೋದೆಲ್ಲ ಬೇಡ. ಹೋಗು, ಮೊದಲು ಟ್ಯೂಷನ್ ಹೋಗ್ಬಿಟ್ಟು ಬಂದು ಎಕ್ಸಾಮ್ ಬರ್ದು ಪಾಸ್ ಆಗು. ಮತ್ತೆ ಎಲ್ಲರೂ 4ನೇ ಕ್ಲಾಸಿಗೆ ಹೋಗ್ಬಿಡ್ತಾರೆ, ನೀನ್ ಮಾತ್ರ ಏನ್ 3ನೇ ಕ್ಲಾಸಿಗೆ ಕುತ್ಕೊಳ್ಳೋಣ ಅಂತ ಅನ್ಕೊಂಡಿದ್ಯಾ ನೀನು? ಮಮ್ಮಿ, ಏನ್ ಮಮ್ಮಿ ಹಿಂಗೆ ಹೇಳ್ತಾ ಇದ್ದೀರಾ? ಚೋಟು ಚೊಮ್ಮಿ ಅಕ್ಕ ಅನ್ನು ಅಜ್ಜು ಆಮೇಲೆ ಮೀನಾ ಎಲ್ಲರೂ ಅಜ್ಜಿ ಊರಿಗೆ ಹೋಗ್ತಾರೆ. ನಾನ್ ಮಾತ್ರ ಇಲ್ಲಿರದ, ನೋ ಚಾನ್ಸ್. ನಾನು ಊರಿಗೆ ಹೋಗ್ತೀನಿ. ನೀನಿಂದ ನನ್ನ ಮಾತು ಕೇಳಲ್ಲ, ತಡಿ, ನಾನು ನಿನ್ಗೆ ದೊಣ್ಣೆ ಕೊಳ್ತರ್ತೀನಿ, ಆಗ್ಲೇ ಸರಿಯಾಗೋದು. ಬೇಡ ಕಣಮ್ಮ. ಮಮ್ಮಿ ಮಮ್ಮಿ, ನಾನು ಎಲ್ಲೂ ಹೋಗಲ್ಲ ಮಮ್ಮಿ, ನಾನು ಇಲ್ಲೇ ಇದು ಓದ್ತೀನಿ. ಪ್ಲೀಸ್ ಅಕ್ಕೋಲೆಲ್ಲ ಅಲ್ಲೇ ಬಿಸಾಬಿಡಿ. ಸರಿ, ಹೋಗು, ಹೋಗಿ ಕೂತ್ಕೊಂಡು ಮೊದಲು ಬುಕ್ ತೆಗೆದು ಓದು, ರೀ ಎಕ್ಸಾಮ್ ಬರೀತಿಯಂತೆ. ಓಕೆ ಜೂಲಿ, ಹೋಗಮ್ಮ. ನಿಮ್ಮ ಅಮ್ಮನಿಗೆ ಸಿಟ್ ಬಂದ್ರೆ ಏನಾಗತ್ತಂತ ಗೊತ್ತಿದೆಯಲ್ಲ, ಹೋಗು, ಸ್ವಲ್ಪ ಬುಕ್ ತಗೊಂಡು ಓದೋಗು. ಏನ್ ಮಾಡೋದು, ಎಲ್ಲ ನಮ್ ಟೈಮು ಈಗ ಆಗ್ಬೇಕು ಅಂತ ಇದೆ. ಆಯ್ತು ಅಜ್ಜಿ. ಅಯ್ಯೋ ಕಾಮೀನಾಚು, ಎಲ್ಲ ಬನ್ನಿ. ಏನು ಹೇಳ್ದೆ ಕೇಳ್ದೆ ಬಂದ್ಬಿಟ್ಟಿದ್ದೀರಾ? ನಾವು ಬರೋದಿಲ್ಲಿ, ನೀನು ಅತ್ತೆ ಮನೇಲಿ ಇರ್ತೀನಿ ಅಂತ ರಿಸಲ್ಟ್ ನೋಡ್ಬಿಟ್ಟು ಅಮ್ಮನ ಮನೆ ಬಂದಿದ್ಯಾ? ಯಾಕೆ? ಅದು ನನ್ನ ಮಮ್ಮಿ ಇದಾರಲ್ಲ, ಅವರು ನಾನು ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಿದ್ದೀನಲ್ಲ, ಅದಕ್ಕೆ ಸ್ವೀಟ್ ಕೊಡಿಸ್ತೀನಿ, ಬಾ ಮನೆಗೆ ಹೋಗೋಣ ಅಂತ ಅಂದ್ಬಿಟ್ಟು ಕರ್ಕೊಂಡ್ಬಂದು ಅಚ್ಚು. ಅದಕ್ಕೆ ನಾನು ಇಲ್ಲಿ ಬಂದೆ. ಯಾರು? ನೀನು? ಹೌದು, ನಾನು ಫಸ್ಟ್ ಕ್ಲಾಸ್ ಅಲ್ಲಿ. ಎಸ್, ಫಸ್ಟ್ ಕ್ಲಾಸ್ ಅಲ್ಲಿ. ಮೈ ಗಾಡ್ ಅಚ್ಚು, ನಿಮ್ಮೆಲ್ಲರಿಗೂ ಗೊತ್ತಾಗ್ಬಿಟ್ಟಾ ನಾನು ಫೇಲ್ ಆಗಿರೋದು? ಅಪ್ಪ, ಒಂದ್ ಉಗ್ದಿದ್ದಕ್ಕೆ ಈಗ್ಲಾದ್ರೂ ನಿನ್ ಬಾಯಿಂದ ನಿಜ ಬಂತಲ್ಲ, ಅದನ್ನ ಹೇಳು. ಹೇ ಅಚ್ಚು, ನೋಡು ನಾನು ಹೇಗೆ ಫೇಲ್ ಆಗ್ಬಿಟ್ಟಿದ್ದೀನಿ. ಮನೇಲಿ ನಮ್ಮಮ್ಮ ಹೇಗೆ ಹೊಡಿತಾ ಇದ್ದಾರೆ ಗೊತ್ತುಂಟಾ? ಏನು ಬರೇ ಹೊಡೆದ್ರ? ಏನ್ ಹೇಳ್ತಾ ಇದ್ಯಾ ಜೋಲಿ? ನಾನಾಗಿದ್ರೆ ಏನ್ ಮಾಡ್ತಾ ಇದ್ದೆ ಗೊತ್ತಾ? ಏನ್ ಮಾಡ್ತಾ ಇದ್ದೆ ಅಚ್ಚು? ಮುದ್ ಮಾಡ್ತಾ ಇದ್ದ? ಮುದ್ ಮಾಡದ? ಕೈ ಕಾಲು ಹಿಡಿದು ಮರಕ್ಕೆ ಕಟ್ಟಾಕಿ ಸರಿ ಬಾರಿಸ್ತಾ ಇದ್ದೆ, ಗೊತ್ತಾ? ಹೇ ಯೋ ಅಚ್ಚು, ನಮ್ಮ ಮಮ್ಮಿಗೆ ನೀನು ಐಡಿಯಾ ಕೊಡ್ತಾ ಇದೀಯಾ? ಐಡಿಯಾ ಕೊಡೋದಲ್ಲ, ನೀನ್ ಮಾಡೋ ಅಂತ ಅಹಂಕಾರಕ್ಕೆ, ನೀನ್ ಮಾತಾಡೋ ಅಂತ ಅಹಂಕಾರ ಬುದ್ಧಿಗೆ ದೇವ್ರು ನಿನಗೆ ಕರೆಕ್ಟ್ ಆಗಿ ಶಿಕ್ಷೆ ಕೊಟ್ಟಿದ್ದಾನೆ. ಅವತ್ ನಾನು ಅಷ್ಟು ಹೇಳ್ದೆ, ಹಳೆ ಕ್ವಶನ್ ಪೇಪರ್ನೆಲ್ಲ ಇಟ್ಕೊಂಡು ಓದ್ಬೇಡ, ಕರೆಕ್ಟ್ ಆಗಿ ಬುಕ್ಕಲ್ಲಿ ಏನ್ ಮಾಡಿದಾರೆ ಅದನ್ನ ಓದು ಅಂತ. ನನ್ ಮಾತು ಕೇಳ್ದೆ ನಿನ್ನಿಷ್ಟಕ್ಕೆ ಹೋಗಿ ಎಕ್ಸಾಮ್ ಬರ್ದೆ, ಈಗ ಫೇಲ್ ಆಗ್ಬಿಟ್ಟು ಬಂದು ನಿಂತ್ಕೊಂಡಿದ್ಯಾ? ಅದು ಅಹಂಕಾರ ತಾನೇ? ಅಚ್ಚು ಅಚ್ಚು
ಟೆಸ್ಟ್ ಇಲ್ಲ ಏನು ಇಲ್ಲ. ಇನ್ಮೇಲೆ ನೀನ್ ಕುತ್ಕೊಂಡು ಚೆನ್ನಾಗಿ ಓದಿ ಎಕ್ಸಾಮ್ ಬರಿ. ಇನ್ ಹಾಲಿಡೇಸ್ ಎಲ್ಲ ನಿನ್ಗೆ ಏನಿಲ್ಲ, ಓದೋದೇ ನಿನ್ ಕೆಲಸ. ನೀನ್ ಮಾಡಿದ್ದಕ್ಕೆ ನೀನ್ ಕರೆಕ್ಟ್ ಆಗಿ ಆಗಿದೆ ಬಿಡು. ಅಚ್ಚು, ನೀವೆಲ್ಲ ಹಾಲಿಡೇಸ್ ತುಂಬಾ ಎಂಜಾಯ್ ಮಾಡ್ತೀರಾ? ನಾನ್ ಮಾತ್ರ ಓದ್ತಾ ಬಿಟ್ಕೋಬೇಕು. ಎಷ್ಟು ಬೇಜಾರಾಗ್ತಾ ಉಂಟು ಗೊತ್ತುಂಟಾ? ನನಗೆ ಯಾರು ಹೆಲ್ಪ್ ಮಾಡೋರೇ ಇಲ್ಲ. ಜೂಲಿ, ಯಾಕೆ ನೀನ್ ಅಳ್ತಾ ಇದೀಯಾ? ಅಳಬೇಡ, ನಾನಿದ್ದೀನಿ, ನಿನ್ಗೆ ಹೆಲ್ಪ್ ಮಾಡ್ತೀನಿ. ನೀನು ಬುಕ್ ತಗೊಂಬಾ, ನಾನ್ ನಿನ್ಗೆ ಹೇಳ್ಕೊಡ್ತೀನಿ. ಅದೇ ತರ ನೀನ್ ಓದ್ಕೊಂಡೆ ಅಂದ್ರೆ ನೀನು ಪಾಸ್ ಆಗ್ತೀಯಾ. ಜಸ್ಟ್ ನೀನ್ ಪಾಸ್ ಆದ್ರೆ ಸಾಕು, ಆಯ್ತಾ? ನಾನ್ ನಿನ್ಗೆ ಹೇಳ್ಕೊಡ್ತೀನಿ. ಹೌದಾ ಮೀನಾ, ನನಗೆ ನೀನು ಹೆಲ್ಪ್ ಮಾಡ್ತೀಯಾ? ಹೌದು, ಮೀನಾ ಚೆನ್ನಾಗಿ ಹೇಳ್ಕೊಡ್ತಾಳೆ. ಅವಳು ಹೇಳ್ಕೊಟ್ಟಿದ್ದೀಗೆ ಅಚ್ಚು ಸೆಕೆಂಡ್ ಕ್ಲಾಸ್ ಅಲ್ಲಿ ಪಾಸ್ ಆಗಿರೋದು ಗೊತ್ತಾ? ಅವಳ ಹತ್ರ ಕಲ್ತ್ಕೋ, ಅವಳು ನಿನಗೆ ಹೆಲ್ಪ್ ಮಾಡ್ತಾಳೆ. ಅನು, ಮೀನಾ ಹೇಳ್ಕೊಡ್ತಾಳಾ? ಹೌದತ್ತೆ, ಮೀನಾ ಚೆನ್ನಾಗಿ ಹೇಳ್ಕೊಡ್ತಾಳೆ. ಅಚ್ಚು ಯಾವಾಗ್ಲೂ ಜಸ್ಟ್ ಪಾಸೇ ಆಗ್ತಾ ಇದ್ಲು. ಈ ಸಲ ನೋಡಿ ಅವಳು ಸೆಕೆಂಡ್ ಕ್ಲಾಸ್ ಅಲ್ಲಿ ಪಾಸ್ ಆಗಿದ್ದಾಳೆ. ಎಲ್ಲ ಮೀನಾ ಹೆಲ್ಪ್ ಮಾಡಿದಿಕ್ಕೆ. ಅವಳು ಚೆನ್ನಾಗಿ ಹೇಳ್ಕೊಡ್ತಾಳೆ, ಅವಳಿಗೆ ಚೆನ್ನಾಗಿ ಓದಕ್ ಬರುತ್ತೆ. ಅವಳು ಈ ಸಲ ಟಾಪರ್ ಆಗಿದ್ದಾಳೆ ಗೊತ್ತಾ ನಿಮ್ಗೆ? ಹಂಗಂದ್ರೆ ಸರಿ ಮೀನಾ, ನನ್ ಮಗಳಿಗೆ ಸ್ವಲ್ಪ ಹೇಳ್ಕೊಡಮ್ಮ. ಅವಳು ಫೇಲ್ ಆಗ್ಬಿಟ್ಟಿದ್ದಾಳೆ, ಎಲ್ಲದ್ರಲ್ಲೂ 0 ಮಾರ್ಕ್ ತಗೊಂಡು ನನ್ನ ಮರ್ಯಾದೆ ತೆಗೆದು ಇವತ್ತು ಕರ್ಕೊಂಡ್ ಬಂದಿದ್ದಾರೆ ಟೀಚರ್ ಮುಂದೆ. ಈ ಸಲ ಹೆಂಗಾದ್ರೂ ಮಾಡಿ ಈ ಎಕ್ಸಾಮ್ ಅಲ್ಲಿ ಪಾಸ್ ಆಗ್ಬಿಟ್ರೆ ಸಾಕು. ಮುಂದಿನ ವರ್ಷ ಅವಳನ್ನ ಟ್ಯೂಷನ್ ಹಾಕ್ತೀನಿ. ಸ್ವಲ್ಪ ಹೆಲ್ಪ್ ಮಾಡಮ್ಮ. ಆಯ್ತು ಆಂಟಿ, ನಾನು ಹೇಳ್ಕೊಡ್ತೀನಿ, ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ಜೂಲಿ, ಬುಕ್ ಎಲ್ಲ ತಗೊಂಡು ಮನೆಗೆ ಬಾ, ಹೋಗೋಣ. ಮೀನಾ, ಬೇಡ ಕಣಮ್ಮ, ಅಲ್ಲೆಲ್ಲ ಬಂದ್ರೆ ಅವಳು ಓದಲ್ಲ, ಆಟ ಆಡೋದೇ ನೆನ್ಪಿರುತ್ತೆ. ನೀನ್ ಇಲ್ಲೇ ಕೂತ್ಕೊಂಡು ಹೇಳ್ಕೊಡಮ್ಮ ನಮ್ಮ ಮನೇಲಿ. ಆಯ್ತು ಆಂಟಿ, ಹೇಳ್ಕೊಡ್ತೀನಿ. ಮೀನಾ, ಹಂಗಂದ್ರೆ ಜೂಲಿ ನೀನ್ ಹೇಳ್ಕೊಡು, ನಾನು ಹೋಗಿ ಬುಕ್ ಬ್ಯಾಗ್ ಎಲ್ಲ ತಗೊಂಡ್ಬರ್ತೀನಿ, ಆಯ್ತಾ? ಅಚ್ಚು, ನಾನು ಹೋಗಿ ತರ್ತೀನಿ, ನೀನ್ ಇಲ್ಲೇ ಇರು. ಸರಿ ಆಯ್ತಕ್ಕ, ತಗೊಂಬಾ. ಮತ್ತೆ ಹೋಗಿ ಬರ್ತೀನಿ. ಆಯ್ತನು. ಅವಳು ಏನ್ ಹೇಳ್ಕೊಡ್ತಾಳಂತ ಅರ್ಥ ಮಾಡ್ಕೋಗುಬೆ. ನೀನೇ ನಿನ್ನ ಇಷ್ಟಕ್ಕೆ ಮಾತಾಡ್ತಾ ಇರ್ಬೇಡ. ಜಸ್ಟ್ ಪಾಸ್ ಆದ್ರೆ ಸಾಕು. ಆಮೇಲೆ ಹಾಲಿಡೇಸ್ ಎಂಜಾಯ್ ಮಾಡಕ್ಕಾಗತ್ತೆ. ಇಲ್ಲ ಅಂದ್ರೆ ನೀನ್ ಇಲ್ಲೇ ಇರ್ಬೇಕು, ಎಲ್ಲೂ ಬರಂಗಿಲ್ಲ. ಅಜ್ಜಿ ಊರಿಗೆಲ್ಲ ಬರಂಗೇ ಇಲ್ಲ ನೀನು. ಓಕೆ ಅಜ್ಜು, ನಾನು ಕಲಿತೀನಿ, ಎಕ್ಸಾಮ್ ಬರ್ದು ಪಾಸ್ ಆಗ್ತೀನಿ. ಈ ಮೀನಾ, ಕ್ವಶನ್ ಪೇಪರ್ ಎಲ್ಲ ಇದ್ರೆ ಈಸಿ ಅಲ್ಲ ಈ ಸಲ ಎಕ್ಸಾಮ್ ಕೊಟ್ಟಿದ್ದು? ಹೌದಚ್ಚು, ಆ ಕ್ವಶನ್ ಪೇಪರ್ ಇದ್ರೆ ಈಸಿ. ಒಂದ್ ವೇಳೆ ಅದ್ರಲ್ಲಿರೋದು ಸ್ವಲ್ಪ ಕೊಡ್ತಾರಲ್ಲ. ಹೌದು, ಅಕ್ಕನ್ಗೆ ಗೊತ್ತಿಲ್ಲ ಎಲ್ಲಿದೆ ಅಂತ. ನಾನು ಹೋಗಿ ತಗೊಂಡ್ ಬರ್ತೀನಿ, ಆಯ್ತಾ? ಅಲ್ವರೆಗೂ ಅವಳಿಗೆ ಟೇಬಲ್ಸ್ ಬರೆಯಕ್ಕೆ ಹೇಳು. ಅತ್ತೆ ಬಾಯ್. ಅಚ್ಚು. ಜೂಲಿ, ಈಗ ಫಸ್ಟ್ ಟೇಬಲ್ಸ್ ಬರಿ. ಆಯ್ತು ಮೀನಾ, 2 ಟೇಬಲ್ಸ್ ಇಂದ ಬರಿಲಾ? 2 ಟೇಬಲ್ಸ್ ಇಂದ 15 ವರೆಗೂ ಬರಿ. ಓಕೆ. ಮನೆ ನೋಡ್ತಾ ನೋಡ್ತಾ ಹೊಟ್ಟೆ ಎಲ್ಲ ಉರಿತಾ ಇದೆ. ಏನ ಇದು ಹೊಸ್ತ ಗಿಡ ಇಟ್ಟಿದ್ದಾಳೆ. ಅತ್ತೆ, ಇಲ್ಲಿ ಯಾಕೆ ನಿಂತ್ಕೊಂಡಿದ್ದೀರಾ? ಬನ್ನಿ ಮನೆ ಒಳಗಡೆ ಹೋಗೋಣ. ಇಲ್ಲ ಕಣಮ್ಮ, ನೀನ್ ಹೋಗು. ಆಯ್ತತ್ತೆ. ಏನಿದು, ಈ ಮಕ್ಕಳು ಬ್ಯಾಗ್ ಅಲ್ಲಿ ಏನೋ ತುಂಬಿಸ್ಕೊಂಡು ತಗೊಂಡು ಹೋಗ್ತಾ ಇದಾರೆ, ಏನಂತ ಗೊತ್ತಿಲ್ವಲ್ಲ. ಅತ್ತೆ, ಏನಂತ ಇಲ್ಲಿ ನಿಂತ್ಕೊಂಡಿದ್ದೀರಾ? ಬನ್ನಿ ಮನೆ ಒಳಗಡೆ ಹೋಗೋಣ. ಇಲ್ಲ ಕಣಮ್ಮ, ಮನೇಲಿ ಕೆಲಸ ಇದೆ. ನಾನು ಈ ಕಡೆ ಹಂಗೆ ಬಂದ, ಅದು ಇಲ್ಲಿ ನಿಂತ್ಕೊಂಡ್ಬಿಟ್ಟೆ. ಓ ಹೌದಾ ಅತ್ತೆ? ಹೌದು. ಅಲ್ಲ ಅಚ್ಚು, ನಿಮ್ಮ ಅಕ್ಕ ಏನೋ ಬ್ಯಾಗ್ ಅಲ್ಲಿ ತಗೊಂಡು ಹೋಗ್ತಾ ಇದ್ದಾಳಲ್ಲ, ಏನದು? ಅದು ಜೂಲಿ ಇದ್ದಾಳಲ್ಲ, ಅವಳು ಎಕ್ಸಾಮ್ ಅಲ್ಲಿ ಫೇಲ್ ಆಗ್ಬಿಟ್ಲು. ಅದಕ್ಕೆ ಬುಕ್ ತಗೊಂಡ್ಬಂದಿದೀವಿ ಅವಳಿಗೆ ಓದ್ಸಕ್ಕೆ. ಮೀನಾ ಇದ್ದಾಳಲ್ಲ, ಮೀನಾನೇ ಹೇಳ್ಕೊಡೋದು ಅವಳಿಗೆ. ಅದಕ್ಕೆ ಬ್ಯಾಗ್ ಎಲ್ಲ ತಗೊಂಡ್ಬಂದ್ವಿ ಇಲ್ಲಿ. ಆ ದರಿದ್ರ ಇಲ್ಲೇ ಇದ್ದಾಳಾ? ತಡಿ ಮಾಡ್ತೀನಿ. ಅಚ್ಚು, ಮೀನಾ ಇದ್ದಾಳಲ್ಲ, ಅವಳನ್ ಸ್ವಲ್ಪ ಕರಿಯಮ್ಮ. ನಾನು ಅವಳನ್ನ ನೋಡಿ ಬಹಳ ದಿನ ಆಯ್ತು. ಸ್ವಲ್ಪ ಕರಿ, ಮನೆ ಕರ್ಕೊಂಡೋಗಿ ಏನಾದ್ರೂ ಕೊಡ್ತೀನಿ. ಓ ಹೌದಾ ಅತ್ತೆ, ಆಯ್ತು ಕರಿತೀನಿ. ಬಾ ಮಹಾರಾಣಿ, ಇಲ್ಲಿ ಮನೆ ಇದೆ, ಇಲ್ಲಿ ಬರಕ್ ಬಿಟ್ಬಿಟ್ಟು ಅವಳ ಮನೆಗೆ ಹೋಗಿದ್ಯಾ? ಬಾ, ನೀನು ಮಾಡ್ತೀನಿ. ಮೀನಾ, ಏನಚ್ಚು? ಮೀನಾ, ನಿಮ್ ಚಿಕ್ಕಮ್ಮ ಕರೀತಾ ಇದ್ದಾರೆ, ಸ್ವಲ್ಪ ಬರ್ಬೇಕಂತೆ ಮನೆಗೆ. ಚಿಕ್ಕಮ್ಮ ಕರೆದ್ರ? ಹಂಗಂದ್ರೆ ನಾನು ಇಲ್ಲಿ ಬಂದಿರೋದವ್ರಿಗೆ ಗೊತ್ತಾಗಿದೆ. ನಾನು ಅಲ್ಲಿ ಹೋದ್ರೆ ಅಷ್ಟೇ ಚಿಕ್ಕಮ್ಮ ಹೊಡಿತಾರೆ, ನನ್ನ ಅಲ್ಲಿಂದ ಹೋಗಕ್ಕೆ ಬಿಡಲ್ಲ. ಏನ್ ಮಾಡೋದು? ಏ ಮೀನಾ, ಏನಾಯ್ತು? ನಿಮ್ ಚಿಕ್ಕಮ್ಮ ಕರೀತಾ ಇದ್ದಾರೆ, ಹೋಗು. ಆಯ್ತಚ್ಚು, ಹೋಗ್ತೀನಿ. ಜೂಲಿಗೆ ಓದಿಸ್ಬೇಕಲ್ಲ, ಅವಳನ್ನ ನಾನ್ ನೋಡ್ಕೊಳ್ತೀನಿ. ನೀನ್ ಹೋಗು, ಹೋಗ್ಬಿಟ್ ಬಾ. ಆಯ್ತಚ್ಚು. ಎಷ್ಟೊತ್ತಾಯ್ತು ಆ ಮೀನನ್ನ ಕಳ್ಸ್ಕೊಡು ಅಂತ ಹೇಳಿ. ಇಷ್ಟೊತ್ತಾದ್ರೇನು ಬರ್ಲಿಲ್ಲ. ಇಲ್ಲಿ ಬರ್ಬೇಕಂತ ಗೊತ್ತಿಲ್ಲದೆ ಅವ್ರ ಮನೆಗೆ ಫಸ್ಟ್ ಹೋಗಿದ್ದಾಳಲ್ಲ, ಎಷ್ಟು ಅವಳಿಗೆ ಇರ್ಬೇಕು? ಚಿಕ್ಕಮ್ಮ, ಚೆನ್ನಾಗಿದ್ದೀರಾ ಚಿಕ್ಕಮ್ಮ? ನಾನ್ ಚೆನ್ನಾಗಿದ್ರೆ ನಿನ್ಗೇನು? ನಾನ್ ನೆಗದ್ ಬಿದ್ದೋದ್ರೆ ನಿನ್ಗೇನು? ಬಂದವಳು ಮನೆಗೆ ಬರ್ದೆ ಅವಳ ಮನೆಗೆ ಹೋಗಿದ್ಯಾ? ನಂಗಾದ್ರೆ ನನಗೆ ಮರ್ಯಾದೆ ಇಲ್ವಾ? ಚಿಕ್ಕಮ್ಮ, ಆ ತರ ಎಲ್ಲ ಏನೂ ಇಲ್ಲ ಚಿಕ್ಕಮ್ಮ. ಅಲ್ಲಿ ಅವಳಿದ್ದಾಳಲ್ಲ ಜೋಲಿ, ಅವಳು ಎಕ್ಸಾಮ್ ಅಲ್ಲಿ ಫೇಲ್ ಆಗ್ಬಿಟ್ಲು. ಅದಕ್ಕೆ ಯಾಕೆ ಏನಾಯ್ತು ಅಂತ ಕೇಳಕ್ ಹೋಗ್ಬಿಟ್ಟೆ ಅಷ್ಟೇ ಚಿಕ್ಕಮ್ಮ.
ಅವಳು ಹೆಂಗ್ ಹೋದ್ರೆ ನಿನಗೇನೆ? ಇಲ್ಲಿಂದ ನಿಮ್ಮ ಅತ್ತೆ ಮನೆಗೆ ಹೋದ್ಮೇಲೆ ಒಂದ್ಸಲ ಆದ್ರೂ ಚಿಕ್ಕಮ್ಮನ ನೋಡ್ಬೇಕಂತ ಬಂದಿದ್ದೀನಿ ನೀನು. ಊರಿಡಿ ತಿರುಗ್ತಾ ಇರ್ತೀಯ, ಅತ್ತೆ ಅಲ್ಲಿ ಮಾವ ಅತ್ತೆ ಮಕ್ಕಳು ಅಂತಂದ್ಬಿಟ್ಟು. ಚಿಕ್ಕಮ್ಮ ಇಲ್ಲಿದ್ದಾಳೆ, ಅವಳನ್ನ ಹೋಗಿ ನೋಡ್ಬೇಕು. ಪಾಪ ಅವಳಿಗೆ ಕೆಲಸ ಮಾಡಕ್ಕೆ ಕಷ್ಟ ಆಗತ್ತೆ, ಹೋಗಿ ನಾ ಕೆಲಸ ಮಾಡ್ಕೊಡೋಣ ಅಂತ ಒಂದಿನಾದ್ರೂ ಈ ಕಡೆ ಬಂದಿದ್ಯಾ? ಇಲ್ಲಿಂದ ಹೋಗಿ 4-5 ತಿಂಗಳಾಯ್ತು, ಒಂದ್ಸಲನೂ ಈ ಕಡೆ ಬಂದು ನೋಡ್ಲಿಲ್ಲ, ಏನಿಲ್ಲ. ಹೆಂಗಿದೀನಿ, ನೆಗದ್ ಬಿದ್ದೋಗಿದೀನ? ಅದೆಲ್ಲ ಏನಿಲ್ಲ, ನೀನ್ ಮಾತ್ರ ಚೆನ್ನಾಗಿದೆ ಸಾಕು ಅಂತ ಅಲ್ಲೋ ಕೂತ್ಕೊಂಡಿದ್ಯಲ್ಲ. ಅಯ್ಯೋ ಚಿಕ್ಕಮ್ಮ, ಆ ತರ ಎಲ್ಲ ಏನೂ ಇಲ್ಲ ಚಿಕ್ಕಮ್ಮ. ನಾನು ಆ ತರ ಎಲ್ಲ ಯಾರನ್ನು ನೋಡಕ್ ಹೋಗಿಲ್ಲ, ಎಲ್ಲರೂ ಒಂದೇನೆ. ನೀವ್ ಯಾಕೆ ಆ ತರ ತಿಳ್ಕೊಳ್ತೀರಾ ಚಿಕ್ಕಮ್ಮ? ನಾನು ಇಲ್ಲಿ ಬರ್ಲಿಲ್ಲ, ನನ್ ತಪ್ಪೆ ಚಿಕ್ಕಮ್ಮ, ಅದಕ್ಕೆಲ್ಲರೂ ಬೈಬೇಡಿ ಚಿಕ್ಕಮ್ಮ. ನಾಟಕದ ಮಳ್ಳಿ, ಏನಾದ್ರೂ ಹೇಳಿದ ತಕ್ಷಣ ಒಳ್ಳೆ ದೊಡ್ಡವ್ರ ತರ ಮಾತಾಡು. ನೀನ್ ಯಾರಂತ ಗೊತ್ತಿಲ್ವಾ? ಹೆಂಗೆ? ಚಿಕ್ಕಮ್ಮ ಬೇಡಿ ಚಿಕ್ಕಮ್ಮ, ಕಿವಿ ನೋತಾ ಇದೆ, ಬೇಡಿ ಚಿಕ್ಕಮ್ಮ, ಬೇಡಿ ಚಿಕ್ಕಮ್ಮ. ಬಿಡದಾ? ಬಿಡ್ತೀನಿ ತಡಿ, ನಿನಗೆ ಮಾಡ್ತೀನಿ, ಕಿವಿನ ಕಿತ್ತಾಕ್ಬೇಕು ನಿನಗೆ. ಅಯ್ಯೋ ಅಯ್ಯೋ ನೋತಾ ಇದೆ ಚಿಕ್ಕಮ್ಮ, ಪ್ಲೀಸ್ ಚಿಕ್ಕಮ್ಮ, ನೋತಾ ಇದೆ, ಪ್ಲೀಸ್ ಪ್ಲೀಸ್ ಬಿಡಿ ಚಿಕ್ಕಮ್ಮ. ಮೀನಾ, ಯಾಕಮ್ಮ ಅಳ್ತಾ ಇದ್ಯಾ? ಅಳ್ಬೇಡ, ಕಿವಿ ಎಲ್ಲ ನೋಡು, ಸ್ನಾನ ಮಾಡಿದ್ರೆ ಕ್ಲೀನೇ ಮಾಡಲ್ಲ ನೀನು, ಅದಕ್ಕೆ ಒರೆಸ್ತಾ ಇದೀನಿ. ಸುಮ್ನೆ ಅಳ್ತಾ ಇದ್ಯಾ? ಅಳ್ಬೇಡ, ಸರಿಯಾಗಿ ಬಿಡತ್ತೆ, ತಡಿ ಚೆನ್ನಾಗಿ ಕ್ಲೀನ್ ಮಾಡಿ ಬಿಡ್ತೀನಿ. ಅಚ್ಚು ನೋಡಮ್ಮ, ಮೀನನ್ ಕಿವಿ ತುಂಬಾ ಗಲೀಜಿದೆ, ಸ್ನಾನ ಮಾಡಿದ್ರೆ ಕ್ಲೀನೇ ಮಾಡಲ್ವಾ ಅಂತ, ಅದಕ್ಕೆ ಕ್ಲೀನ್ ಮಾಡ್ತಾ ಇದೀನಿ. ಅಳ್ತಾ ಇದ್ದಾಳೆ, ಅಳ್ಬೇಡ ಅಂತ ಹೇಳಚ್ಚು. ಅಯ್ಯೋ ಇದಕ್ಕೆಲ್ಲ ಯಾರಾದ್ರೂ ಅಳ್ತಾರ ಮೀನಾ? ಚಿಕ್ಕಮ್ಮ ಒಳ್ಳೆ ತಾನೇ ಮಾಡ್ತಾ ಇದ್ದಾರೆ, ಕಿವಿನ ಕ್ಲೀನ್ ಮಾಡ್ತಾ ಇದ್ದಾರೆ, ಅಳ್ಬೇಡ. ಹೌದು, ಅವ್ರು ಒಳ್ಳೆದೇ ಮಾಡ್ತಾ ಇದ್ದಾರೆ, ನಾನು ಅಳಲ್ಲ. ತಗಿರಿ ಮೊದಲು ಕೈನ. ಅಚ್ಚು ಯಾಕಮ್ಮ ಹಿಂಗ್ ಹೋಗ್ತಾ ಇದೀಯಾ? ಏನಾಯ್ತು? ಓ ಮೀನನ್ಗೆ ನೋವಾಗತ್ತೆ, ಅಳ್ತಾ ಇದ್ದಾಳಂತ ಬೇಜಾರ್ ಮಾಡ್ಕೊಂಡು ಆತರ ಹೇಳ್ದ? ಸರಿ ಬಿಡು, ನಾನೇನು ಕಿವಿ ಕ್ಲೀನ್ ಮಾಡಲ್ಲ. ಸಾಕು ನಿಮ್ ಆಕ್ಟಿಂಗ್ ಅಲ್ಲ ಆಯ್ತಾ? ಹೊರಗಡೆಯಿಂದ ಕಿಟಕಿಯಲ್ಲಿ ನೋಡ್ಕೊಂಡೆ ನಾನು ಬಂದಿರೋದು. ನೀವು ಅವಳನ್ನ ಬೈತಾ ಕಿವಿ ಹಿಂಡ್ತಾ ಇದ್ದಿದ್ದೆಲ್ಲ ಚೆನ್ನಾಗಿ ಗೊತ್ತಾ? ನೀವು ನನ್ನ ಹತ್ರನೇ ಆಕ್ಟಿಂಗ್ ಮಾಡ್ತೀರಾ? ಅಜ್ಜು ಏನಮ್ಮ ಹೇಳ್ತಾ ಇದೀಯಾ? ಹಂಗಾರೆ ಏನಿಲ್ಲ ಕೊಣಮ್ಮ, ನಿನ್ ಬೇಕಾದ್ರೆ ಮೀನನ ಹತ್ರ ಕೇಳು, ಏನೇನು ಹೇಳ್ತಾ ಇದೀಯಾ? ಅಕ್ಕೋತೆ ನೀವು ಸುಳ್ಳು ಹೇಳ್ಬೇಡಿ, ನಾನೆಲ್ಲ ನೋಡ್ಬಿಟ್ಟೆ ಬಂದಿರೋದು. ಯಾಕೆ ಅವಳನ್ನ ಬೈತೀರಾ? ಯಾಕೆ ಅವಳನ್ನ ಕಿವಿ ಹಿಂಡ್ಕೊಂಡು ಹಿಂಡ್ತೀರಾ? ಅವಳೇನ್ ಮಾಡಿದ್ಲು ನಿಮ್ಗೆ? ಅಯ್ಯಯ್ಯೋ, ಈ ಸಣ್ಣ ದರಿದ್ರಕ್ಕೆ ಎಲ್ಲ ಗೊತ್ತಾಗ್ಬಿಡ್ತಲ್ಲ. ಇವತ್ರ ಸಿಟ್ ಮಾಡ್ಕೊಂಡು ಮಾತಾಡಿದ್ರೆ ಊರಿಡಿ ಹೋಗಿ ಹೇಳ್ತಾರೆ. ಏನಾದ್ರೂ ಮಾತಾಡಿ ಅದನ್ನ ಮನಸ್ಸು ಸಮಾಧಾನ ಮಾಡಿ ಕಳಿಸ್ಬೇಕು, ಇಲ್ಲಾಂದ್ರೆ ಗೊಂಡ ಅಂತ ಹೇಳಿದ್ರೆ ಕಷ್ಟ ಆಗ್ಬಿಡತ್ತೆ. ಅಚ್ಚು ನೀನು ಬೈಯೋದು ನ್ಯಾಯನೇ ಕಣಮ್ಮ. ಮೀನ ಇಲ್ಲಿಂದ ಹೋಗಿ 4-5 ತಿಂಗಳಾಯ್ತು ಗೊತ್ತಾ, ಒಂದ್ಸಲನೂ ಈ ಕಡೆ ಬರ್ಲೇ ಇಲ್ಲ. ಪಕ್ಕದ ಮನೆಗೆ ಮಾತ್ರ ಹೋಗ್ತಾಳೆ, ಹಂಗೆ ಹೋಗ್ಬಿಡ್ತಾಳ. ಆಗ ನನಗೆ ಎಷ್ಟು ಬೇಜಾರಿರಲ್ವಾ? ನಾನು ಅವಳಿಗೆ ಎಷ್ಟು ಊಟ ಹಾಕಿ ಎಷ್ಟು ಪ್ರೀತಿಯಿಂದ ಸಾಕಿದೀನಿ. ಚಿಕ್ಕಮ್ಮನ ನೋಡ್ಬೇಕು, ಮನೆಗೆ ಹೋಗ್ಬೇಕಂತ ಒಂಚೂರು ಅವಳಿಗೆ ಅನ್ಸಲ್ವಾ? ಹೇಳಿ ನೋಡೋಣ, ಆಗ ಸಿಟ್ ಬರತ್ತಾ ಇಲ್ವಾ ಹೇಳು? ನೀವ್ ಹೇಳೋದೆಲ್ಲ ಯಾವ್ದು ನಂಬಕ್ಕೆ ಆಗ್ತಾ ಇಲ್ಲ. ನಿಜಾನೇ ಕಣಮ್ಮ, ಸತ್ಯವಾಗ್ಲು ನಾನು ಹೇಳೋದೆಲ್ಲ ನಿಜಾನೇ. ಬೇಕಾದ್ರೆ ಮೀನನ ಹತ್ರ ಕೇಳು. ಹೌದಚ್ಚು, ಚಿಕ್ಕಮ್ಮ ಆ ತರ ಎಲ್ಲ ಏನು ಮಾಡಲ್ಲ. ನಾನು ಇಲ್ಲಿ ಬರ್ಲಿಲ್ವಾ, ಅದಕ್ಕೆ ಸಿಟ್ಟಾಗಿ ಸ್ವಲ್ಪ ಬೈದ್ರು ಅಷ್ಟೇ. ಮೀನಾ, ನೀನ್ ಯಾರು ಅಂತ ನನಗೆ ಗೊತ್ತು ಆಯ್ತಾ? ನೀನ್ ಸುಮ್ಮನೆ ಇರು. ಇಲ್ಲಿ ನೋಡಿ ಅತ್ತೆ, ಇನ್ಮೇಲೆ ಮೀನನ್ನ ಏನಾದ್ರೂ ಹೊಡೆದ್ರಿ ಅಂತ ಹೇಳಿದ್ರೆ ನೋಡಿ, ನಾನು ಹೋಗಿ ಮಾವನ ಹತ್ರ ಹೇಳ್ಬಿಡ್ತೀನಿ. ಬೈಯೋದು ಅಷ್ಟೇ, ಬೈದ್ರೇನು ನಾನು ಮಾವನ ಹತ್ರ ಹೇಳ್ಬಿಡ್ತೀನಿ. ಇದೇ ಲಾಸ್ಟ್ ವಾರ್ನಿಂಗ್ ನಿಮ್ಗೆ ಕೊಡ್ತಾ ಇರೋದು. ಬಾ ಮೀನಾ. ಸಣ್ಣ ಜಿರಳೆ ತರ ಇದ್ದಾಳೆ, ನನ್ಗೆ ವಾರ್ನಿಂಗ್ ಕೊಟ್ಟು ಹೋಗ್ತಾ ಇದ್ದಾಳೆ. ಮಾಡ್ಕೊಳ್ತೀನಿ ನಿಮ್ಗೆಲ್ರಿಗೂ. ಹಾಯ್ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ, ಹಾಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ನಮಗೆ ಹೊಸ ವಿಡಿಯೋಸ್ ಅಪ್ಲೋಡ್